ಅಶೋಕನ ಕಾಲಕ್ಕೇ ಅವನು 4 ಲಿಪಿಗಳನ್ನು ಬಳಸ್ತಾನೆ ತನ್ನ ಧರ್ಮಶಾಸ್ತ್ರಗಳನ್ನು ಹಾಕಿಸೋದಕ್ಕೆ. ಎಲ್ಲೂ ಕೂಡ ಅವನು ತನ್ನ ಲಿಪಿಗೆ ಅವನ ಹೆಸರು ಕೊಟ್ಕೊಳ್ಳಿಲ್ಲ. ಲಿಪಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಅಂತ ಹೆಸರು ಕೊಟ್ಟಿರ್ತಕ್ಕಂಥದ್ದು ವಿದ್ವಾಂಸರು ಕೊಟ್ಟಿರ್ತಕ್ಕಂಥದ್ದು. ಯಾರೋ ಒಬ್ಬ ವಿದ್ವಾಂಸರು ಖರೋಷ್ಠಿ ಲಿಪಿ ಅಂದರೆ ಕತ್ತೆಗಳ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂಥ ಜನರು ಬಳಸ್ತಾ ಇದ್ದಂಥ ಒಂದು ಲಿಪಿ ಅನ್ನೋ ಥರದಲ್ಲಿ ಹೇಳ್ಬಿಟ್ಟು ಖರೋಷ್ಠಿ ಅಂತ ಬಳಸ್ಬಿಟ್ಟು. ಬುದ್ಧ ಬೋಧನೆ ಮಾಡಿದ್ದು ಪಾಳಿಯಲ್ಲಿ. ಭಾಳ ವಿಚಿತ್ರವಾಗಿದೆ. ಅವೆಲ್ಲ ಮಧ್ಯ ಭಾರತದಲ್ಲಿ ಜನಿಸಿದಂಥ ಲಿಪಿಗಳವೆಲ್ಲವೂ ಕೂಡ. ಈಗ ಹಿಂದಿ ಮಾತಾಡೋನು ಮರಾಠಿನೂ ಮಾತಾಡ್ಬೋದು, ಮರಾಠಿ ಮಾತಾಡ್ತಾನೆ ಹಿಂದಿ ಮಾತಾಡ್ತಾನೆ, ಆಮೇಲೆ ಗುಜರಾತಿನೂ ಮಾತಾಡ್ತಕ್ಕಂಥ ಹಿಂದಿ ಮಾತಾಡ್ತಾನೆ, ಮತ್ತು ರಾಜಸ್ಥಾನಿಯವನು ಹಿಂದಿ ಮಾತಾಡ್ತಾನೆ. ಏನಂದರೆ ಅವ್ರಿಗೆ ಭಾಳ ಸುಲಭ, ಯಾಕೆಂದರೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಅವ್ರಿಗೆ. ವಾಸ್ತವವಾಗಿ ಪಂಚದ್ರಾವಿಡರು ಅಂತ ನಾವು ಕರೀತಕ್ಕಂಥದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳ ಮತ್ತು ತುಳುವನ್ನು ಉತ್ತರ ಭಾರತ, ಮಧ್ಯ ಭಾರತದಲ್ಲಿ ಮತ್ತು ಇವೆಲ್ಲ ಚೆದರಿದಂತೆ ಅಲ್ಲಲ್ಲಿ ಪಾಕೆಟ್ಸ್ ಇವೆ ಇವತ್ತಿಗೂ. ಸೊ ಇವೆಲ್ಲವೂ ದ್ರಾವಿಡ ಭಾಷೆಗಳ ಗುಂಪಿಗೆ ಬರುತ್ತೆ ಅಂತಕ್ಕಂಥ ಒಂದು ಇದನ್ನು ಮೊಟ್ಟ ಮೊದಲಿಗೆ ನಮಗೆ ತೋರಿಸ್ಕೊಟ್ಟವನು ಕಾಲ್ಡ್ವೆಲ್ ಅಂತಕ್ಕಂಥ ಒಂದು ಬ್ರಿಟಿಷ್ ಭಾಷಾಶಾಸ್ತ್ರಜ್ಞ. ಆ ತಮಿಳು ರಾಜಕಾರಣಿಗಳು ಮಾತಾಡ್ತಕ್ಕಂಥ ತಮಿಳು ನಮ್ಗೆ ಅರ್ಥವಾಗೋದಿಲ್ಲ, ಆದರೆ ಸಿನಿಮಾ ತಮಿಳು ನಮ್ಗೆ ಅರ್ಥವಾಗುತ್ತೆ. ಸರ್, ಅದೇ ಈಗ ಭಾರತೀಯ ಭಾಷೆ ಮತ್ತು ಲಿಪಿಗಳದೇ ನಾವು ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಬ್ರಾಹ್ಮಿ ಲಿಪಿಯಿಂದ ಹಿಡಿದು ವಿಜಯನಗರದವರೆಗೂ ಮಾತಾಡಿದ್ವಿ. ಅದಾದ್ಮೇಲೆ ನಿಲ್ಸಿದ್ವಿ. ಆ್ಯಕ್ಚುಲಿ ನಾವು ಮೈಸೂರಿಗೆ ಶಾಸನ ಲಿಪಿಗೆ ಹೋಗ್ಲಿಲ್ಲ, ವಿಜಯನಗರದವರೆಗೂ ಮಾತಾಡಿದ್ವಿ. ಬಟ್ ಇವಾಗ ನಾವು ಅನ್ಕೋತಾ ಇದ್ವಿ, ಅದಾದ ತಕ್ಷಣನೇ ಕೆಲವು ಇನ್ಸಿಡೆಂಟ್ ಆಯಿತು. ಕನ್ನಡ, ತಮಿಳು ಯಾವುದು ಮೊದಲು ಯಾವುದು ಕೊನೆ ಅನ್ನೋ ಥರದ್ದೆಲ್ಲ ಒಂದಷ್ಟು ಚರ್ಚೆ ಆಯ್ತಲ್ಲ. ಈ ವಿಷಯಗಳಲ್ಲಿ ಈಗ ನಾವು ಬ್ರಾಹ್ಮಿ ಲಿಪಿಯಿಂದಲೇ ಭಾರತದ ಹಲವಾರು ಲಿಪಿಗಳು ಹುಟ್ಟಿದ್ವು ಅಂತ ನಾವು ಹೇಳ್ದಾಗ್ಲೂ ಈ ಖರೋಷ್ಠಿ ಲಿಪಿ ಅಂತ ಒಂದಿದೆ, ಮತ್ತು ಅದು ಪ್ರಾಕೃತ ಎರಡೂ ಒಂದೇ, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳು ಬಂತು. ಮತ್ತು ಎಲ್ಲ ಭಾಷೆಗಳು ಹುಟ್ಟಿದ ತಮಿಳು ಎಲ್ಲದಕ್ಕಿಂತ ಹಳೆ ಭಾಷೆ ಅಂತ ಬಂತು. ಮತ್ತು ತುಳುವರು ಕೂಡ ಬಂದರು ಇಲ್ಲಿ. ಸೊ ಹಂಗೆ ಹೋದರೆ ತುಳು ಎಲ್ಲರಿಗಿಂತ ಹಳೇದು ಅಂತ. ಇದನ್ನು ಹೇಗೆ ಹೇಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಲ್ಲ, ಮೊದಲಿಗೆ ಲಿಪಿಗಳ ಬಗ್ಗೆ ಹೇಳುವಾಗ ನಾನು ಮೊದಲು ಹೇಳಿದಾಗೆ ಅಶೋಕನ ಕಾಲಕ್ಕೇ ಅವನು 4 ಲಿಪಿಗಳನ್ನು ಬಳಸ್ತಾನೆ ತನ್ನ ಧರ್ಮಶಾಸ್ತ್ರಗಳನ್ನು ಹಾಕಿಸೋದಕ್ಕೆ. ಅದನ್ನು ಇವಾಗ ನಾವು ಗುರುತಿಸ್ತಾ ಇದ್ದೀವಿ ಅದನ್ನು ಆ ಹೆಸರುಗಳಲ್ಲಿ. ಅವನ ಕಾಲಕ್ಕೆ ಯಾವ ಹೆಸರು ಕರಿತಾ ಇದ್ರು, ಯಾವ ಹೆಸರಲ್ಲಿ ಅದು ಗುರುತಿಸ್ತಾ ಇದ್ರು ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಅದು ಅಂದರೆ ಅವಾಗ ಯಾವುದೋ ಒಂದು ರೆಕಾರ್ಡ್ ಮಾಡಿಲ್ಲ, ಇಂಥ ಲಿಪಿಲಿ ನಾನು ಬರೆಸ್ತಾ ಇದ್ದೀನಿ ಅಂತ ಹೇಳಿಲ್ಲ. ಧರ್ಮಲಿಪಿ ಅಂತ ಹೇಳಿದ್ದಾನೆ ಅಷ್ಟೇ ಹೊರ್ತು ಅವನು ಇದು ಬ್ರಾಹ್ಮಿ ಲಿಪಿಲಿ ಬರೆಸ್ತಾ ಇದ್ದೀನಿ, ಖರೋಷ್ಠಿ ಲಿಪಿಲಿ ಬರೆಸ್ತಾ ಇದ್ದೀನಿ, ಅರಾಮಿಯ ಲಿಪಿಯಲ್ಲಿ ಬರೆಸ್ತಾ ಇದ್ದೀನಿ, ಗ್ರೀಕಲ್ಲಿ ಬರೆಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಅವನು. ಸೊ ಆದರೆ ಅಲ್ಲಿ ಬರ್ತಕ್ಕಂಥ ಜನರು ಯಾರಿದ್ರು, ಓಡಾಡ್ತಕ್ಕಂಥ ದಾರಿಗಳು ಯಾವುದಿತ್ತು, ಆ ಓಡಾಡ್ತಕ್ಕಂಥ ದಾರಿಗಳು ಮತ್ತು ಬರ್ತಾ ಇದ್ದಂಥ ವರ್ತಕರು ಮತ್ತು ಅವರೆಲ್ಲರ ಅನುಕೂಲಕ್ಕೆ ಅವನೇನು ಮಾಡ್ತಾನೆ, 4 ಲಿಪಿಗಳಲ್ಲಿ 3 ಭಾಷೆಗಳಲ್ಲಿ ಹಾಕ್ಸ್ತಾನೆ ಶಾಸನಗಳನ್ನು. ಒಂದು ನಾವೀಗ ಗುರುತಿಸಿರ್ತಕ್ಕಂಥದ್ದು ಭರತಖಂಡದಲ್ಲೆಲ್ಲ ಹಾಕ್ಸಿರ್ತಕ್ಕಂಥದ್ದು ಇರ್ತಕ್ಕಂಥ ಲಿಪಿಗಳನ್ನು ಬ್ರಾಹ್ಮಿ ಲಿಪಿ ಅಂತ. ಅವನು ಬ್ರಾಹ್ಮಿ ಲಿಪಿ ಅಂತ ಹೇಳ್ಕೊಳ್ಳಿಲ್ಲ. ಎಲ್ಲೂ ಕೂಡ ಅವನು ತನ್ನ ಲಿಪಿಗೆ ಅವನ ಹೆಸರು ಕೊಟ್ಕೊಳ್ಳಿಲ್ಲ. ಲಿಪಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಅಂತ ಹೆಸರು ಕೊಟ್ಟಿರ್ತಕ್ಕಂಥದ್ದು ವಿದ್ವಾಂಸರು ಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಯಾವುದೋ ಬೇರೆ ಬೇರೆ ಉಲ್ಲೇಖಗಳೆಲ್ಲ ಅದು ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಚೀನಾ ಲ್ಯಾಕ್ಸಿಕನ್ನಲ್ಲಿ ಬಂದಿದೆ, ಮತ್ತು ಬೇರೆ ಕಡೆಗಳಲ್ಲಿ ಏನೇನೋ ಬಂದಿದೆ, ಕೆಲವು ಉಲ್ಲೇಖಗಳಿವೆ ಅಂದ್ಬಿಟ್ಟು ಅದನ್ನು ಬ್ರಾಹ್ಮಿ ಅಂತ ನಾವು ಕರೆದ್ವಿ. ಅದನ್ನು ನಾವು ವಿದ್ವಾಂಸ ಕರೀತಾ ಇರ್ತಕ್ಕಂಥ 18ನೇ ಶತಮಾನ 19ನೇ ಶತಮಾನ ನಂತರ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಅದಕ್ಕೆ, ಆ ಲಿಪಿಗೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಬ್ರಾಹ್ಮಿ ಲಿಪಿ ಅಂತ. ಹಾಗೆಯೇ ಖರೋಷ್ಠಿ ಲಿಪಿಗೂ ಕೂಡ ಅಷ್ಟೇ. ಖರೋಷ್ಠಿ ಲಿಪಿ ಅಂತ ಯಾರು ಅದ್ರ ಮೊದಲು ಆ ಲಿಪಿನ ಬರೆದವರಾಗಲಿ ಇನ್ನೊಬ್ಬರಲ್ಲಿ ಖರೋಷ್ಠಿ ಲಿಪಿಲಿ ಬರೀತಾ ಇದ್ದೀನಿ ಅಂತ ಹೇಳಿಲ್ಲ. ಅದನ್ನು ಕೂಡ ಗುರುತಿಸ್ತಿದ್ದು ಮೊದಲಿಗೆ ಸೆಮಿಟಿಕ್ ಲಿಪಿ ಅಂದ್ಬಿಟ್ರು ಅದನ್ನು. ಆಮೇಲೆ ಬೇರೆ ಬೇರೆ ಲಿಪಿಗಳು ಅಂತ ಹೆಸರು ಹೇಳಿ ಕೊನೆಗೆ ಅದನ್ನು ಯಾರೋ ಒಬ್ಬ ವಿದ್ವಾಂಸರು ಖರೋಷ್ಠಿ ಲಿಪಿ ಅಂದರೆ ಕತ್ತೆಗಳ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂಥ ಜನರು ಬಳಸ್ತಾ ಇದ್ದಂಥ ಒಂದು ಲಿಪಿ ಅನ್ನೋ ಥರದಲ್ಲಿ ಹೇಳ್ಬಿಟ್ಟು ಖರೋಷ್ಠಿ ಅಂತ ಬಳಸ್ಬಿಟ್ಟು. ಖರೋಷ್ಠ ಅಂದರೆ ಕತ್ತೆಯ ತುಟಿ ಥರ ಇದೆ ಅಂತಕ್ಕಂಥ ಲಿಪಿ. ಅದು ಸ್ವಲ್ಪ ವಕ್ರವಾಗಿ ಬರುತ್ತೆ ಅದು ಅಂತ ಕರೆದ್ರು. ಹೀಗಾಗಿ ಅವ್ರು ಕರೆದಿದ್ದೇ ಹೊರತು ಯಾರು ಆ ಲಿಪಿಯನ್ನು ಸೃಷ್ಟಿ ಮಾಡಿದವರಾಗಲಿ, ಆ ಲಿಪಿಯನ್ನು ಬಳಸಿದವರಾಗಲಿ, ಮೊದಲಿಗೆ ಬಳಸಿದವರಾಗಲಿ ಯಾರು ಈ ಲಿಪಿ ಇಂಥ ಒಂದು ಲಿಪಿ ಹೆಸರು ಇದಕ್ಕೆ ಅಂತ ಹೇಳಲಿಲ್ಲ ಅವರು. ಅಶೋಕ ಸಂಪೂರ್ಣವಾಗಿ ಹೇಳಿದ್ದು ಧರ್ಮಲಿಪಿಗಳನ್ನು ಬಳಸ್ತಾ ಇದ್ದೀನಿ ಅಂತ ಅವನು ಹೇಳಿದ್ದು ಅಷ್ಟೇ. ಅವನ ಕಾಲಕ್ಕೆ ದಮ್ಮಲಿಪಿ ಅಂತ ಅಂದರೆ
ಬುದ್ಧನ ಒಂದು ಅನುಯಾಯಿ ಆದಮೇಲೆ ಅವನ ಧರ್ಮದ ಲಿಪಿಗಳನ್ನು ಆತ ಬರೆಸಿದ್ದಾನೆ ಅಂತಕ್ಕಂಥದ್ದು ಅಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಗ್ರೀಕರು ಓಡಾಡ್ತಾ ಇದ್ದಂಥ ಜಾಗದಲ್ಲಿ ಗ್ರೀಕ್ ಭಾಷೆಯಲ್ಲಿ ಅಶೋಕ ಒಂದು ಶಾಸನ ಬರೆಸಿದ್ದಾನೆ ಅಲ್ಲಿ. ಅವೆಲ್ಲವೂ ಗ್ರೀಕ್ ಮತ್ತು ಅರಾಮಿಕ್ ಅಂತಕ್ಕಂಥ ಲಿಪಿಗಳಲ್ಲಿ ಬಳಸಿರ್ತಕ್ಕಂಥ ಶಾಸನಗಳು ಇವತ್ತು ನಮಗೆ ನಮ್ಮ ಇವತ್ತಿನ ಭರತಖಂಡದಲ್ಲಿ ಸಿಗೋದಿಲ್ಲ. ಅವು ಸಿಗ್ತಕ್ಕಂಥದ್ದು ಕಾಂದಾರಲ್ಲಿ ಸಿಗ್ತವೆ. ಕಾಂದಾರ ಅಂದರೆ ಅಫ್ಘಾನಿಸ್ತಾನದಲ್ಲಿ ಸಿಗ್ತಕ್ಕಂಥದ್ದು. ಹಾಗೆ ಅಲ್ಲಿ ಓಡಾಡ್ತಾ ಇದ್ದಂಥ ಜನ ಗ್ರೀಕ್ ಭಾಷೆ ಮತ್ತು ಗ್ರೀಕ್ ಲಿಪಿಯಲ್ಲಿ ಒಂದು ಶಾಸನ ಹಾಕ್ತಾರೆ ಅಶೋಕ. ಅರಾಮಿಯ ಲಿಪಿಯಲ್ಲೂ ಒಂದು ಶಾಸನ ಹಾಕ್ತಾರೆ. ಯಾಕೆಂದರೆ ಆ ಜನದಲ್ಲಿ ಅಲ್ಲಿದ್ದಂಥ ಜನರಿಗೆ ಅನುಕೂಲ ಆಗಲಿ, ಅರ್ಥವಾಗಲಿ, ಬುದ್ಧನ ತತ್ವಗಳು ಅರ್ಥವಾಗಲಿ ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಅದನ್ನು ಅರಾಮಿಯ ಲಿಪಿಯಲ್ಲಿ ಮತ್ತು ಗ್ರೀಕರು ಆ ಪ್ರದೇಶದಲ್ಲಿ ಓಡಾಡ್ತಾ ಇದ್ರು. ಗ್ರೀಕರಿಗೆ ಬುದ್ಧನ ತತ್ವಗಳು ಅರ್ಥವಾಗಲಿ ಅಂದ್ಬಿಟ್ಟು ಆ ಬುದ್ಧನ ತತ್ವಗಳನ್ನು ಅಲ್ಲೊಂದೆರಡು ಶಾಸನವನ್ನು ಹಾಕ್ಸ್ತಾನೆ. ಈಗ ನಮ್ಮಲ್ಲಿ ಸಂಸ್ಕೃತದಲ್ಲಿ ಹಾಕ್ಸ್ದಂಗೆ ಹಾಕ್ಸ್ತಾರೆ. ಅಲ್ಲೆಲ್ಲ ಗ್ರೀಕರು ಇದ್ದಿದ್ದರಿಂದ ಸೊ ಗ್ರೀಕ್ ಲಿಪಿ ಮತ್ತು ಗ್ರೀಕ್ ಭಾಷೆ, ಅರಾಮಿಯ ಭಾಷೆ ಅವುಗಳನ್ನೇ ಬಳಸ್ತಾನೆ ಅವನು ಬಳಸಿದಂಥ ಲಿಪಿಗಳಲ್ಲಿ. ಆದರೆ ಖರೋಷ್ಠಿ ಬಳಸಿದಂಥ ಸನ್ನಿವೇಶದಲ್ಲಿ ಭಾಳ ವಿಚಿತ್ರ ಅಂದರೆ ಅದಕ್ಕೆ ಬಳಸಿರ್ತಕ್ಕಂಥದ್ದು ಇದು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯುವಾಗಲೂ ಕೂಡ ಅವ್ನು ಬಳಸಿರ್ತಕ್ಕಂಥ ಪ್ರಾಕೃತ ಭಾಷೆ. ಬುದ್ಧ ಬೋಧನೆ ಮಾಡಿದ್ದು ಪಾಳಿಯಲ್ಲಿ. ಭಾಳ ವಿಚಿತ್ರವಾಗಿದೆ. ಅವೆಲ್ಲ ಮಧ್ಯ ಭಾರತದಲ್ಲಿ ಜನಿಸಿದಂಥ ಲಿಪಿಗಳವೆಲ್ಲವೂ ಕೂಡ. ಅದು ಮಾಗಧಿ ಅಂತೇನಿದೆ, ಆ ಮಗಧದಲ್ಲಿ ಜನ್ಯವಾದಂಥ ಭಾಷೆಗಳನ್ನ ಇಟ್ಕೊಂಡು ಸೊ ಆ ಒಂದು ಸೃಷ್ಟಿಯಾಗಿ ಆ ಭಾಷೆಗಳು ಬಂದಿರತಕ್ಕಂಥದ್ದು. ಸೊ ಬುದ್ಧನ ಒಂದು ಪ್ರದೇಶ ಏನಿತ್ತು ಅವನಲ್ಲಿ ಅದನ್ನು ಪಾಳಿಯಲ್ಲಿ ಅವನು ಉಪದೇಶ ಮಾಡ್ಕೊಂಡ್ಬಂದ. ಪಾಳಿ ಭಾಷೆ. ಪಾಳಿಗೂ ಪ್ರಾಕೃತಕ್ಕಿರ್ತಕ್ಕಂಥ ವ್ಯತ್ಯಾಸ ಕಡಿಮೆ, ಅಷ್ಟೊಂದು ವ್ಯತ್ಯಾಸ ಏನಿಲ್ಲ. ಯಾಕೆಂದರೆ ಅವೆಲ್ಲವೂ ಕೂಡ ಜ್ಞಾತಿ ಭಾಷೆಗಳು, ದಾಯಾದಿ ಭಾಷೆಗಳಾದ್ರಿಂದ ಅಂಥ ವ್ಯತ್ಯಾಸಗಳು ಭಾಳ ಚೆನ್ನಾಗಿ ಹೋಲಿಕೆ ಇದೆ. ಭಾಳ ಅಲ್ಪ ಸ್ವಲ್ಪ ವ್ಯಾಕರಣ ಪ್ರಕ್ರಿಯೆಗಳಲ್ಲಷ್ಟು ವ್ಯತ್ಯಾಸ ಆಗುತ್ತೆ. ಸೊ ಹೀಗಾಗಿ ಈ ಲಿಪಿಗಳು ಬೇರೆ, ಈ ಲಿಪಿಗಳಲ್ಲಿ ಬಳಸಿರ್ತಕ್ಕಂಥ ಭಾಷೆನೂ ಬೇರೆ. ಲಿಪಿಗಳಿಗೂ ಭಾಷೆಗೆ ಸಂಬಂಧ ಇಲ್ಲ. ಅಂದರೆ ಭಾಷೆಯನ್ನು ಹಿಡಿದಿರ್ತಕ್ಕಂಥ ಒಂದು ಸಾಧನವೇ ಒಂದು ಲಿಪಿ ಅಂತ. ಈಗಾದ್ರೆ ಅಶೋಕ ಅವರು ಬಳಸ್ತಾ ಇದ್ದಂಥ ಭಾಷೆ ಪ್ರಾಕೃತ. ಅವನ ಕಾಲಕ್ಕೆ ಪ್ರಾಕೃತ ಬಳಸಿದ್ದಾನೆ. ಅವರ ಇಡೀ ಪಾಟ್ಲಿಪುತ್ರದಲ್ಲಿ ಇದ್ದಂಥ ಒಂದು ಪ್ರಾಕೃತ ಏನಿದೆ, ಅವನು ಇಡೀ ರಾಜ್ಯದಲ್ಲಿ ಆ ಲಿಪಿಗಳಲ್ಲೇ ಆ ಭಾಷೆಯಲ್ಲೇ ಅವನು ಬರೆಸ್ಕೊಂಡು ಹೋಗ್ತಾನೆ. ಆ ಭಾಷೆಯಲ್ಲಿ ಬಳಸ್ತಾನೆ. ಇಡೀ ಕರ್ನಾಟಕದಿಂದ ಹಿಡಿದು ಅಪ್ ಟು ನಮ್ಮ ಉತ್ತರಾಖಂಡದವರೆಗೆ ಇರ್ತಕ್ಕಂಥ ಒಂದು ಪ್ರದೇಶ ಇರ್ಬೋದು, ಅಥವಾ ನಮ್ಮ ಬಂಗಾಳದವರೆಗೆ ಇರ್ತಕ್ಕಂಥ ಪ್ರದೇಶದ ಈ ಮಧ್ಯೆ ಬರ್ತಕ್ಕಂಥದ್ದೆಲ್ಲವೂ ಕೂಡ ಅವನು ಬಳಸಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆ. ಸೊ ಇದಕ್ಕೆ ಅಪಾದ ಅನ್ನೋ ಥರದಲ್ಲಿ ಒಂದೆರಡು ಹೆಸರುಗಳಷ್ಟೇ ಸಿಕ್ಕಿದೆ ನಮ್ಮ ಕರ್ನಾಟಕದಲ್ಲಿ. ಚಪಡೆಯನ ಲಿಪಿಕರೇಣ ಎಂಬತಕ್ಕಂಥ ಶಬ್ದ ಮಾತ್ರ ಅದು ಖರೋಷ್ಠಿ ಲಿಪಿಯಲ್ಲಿದೆ. ಸೊ ಇದೇನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ಲಿಪಿಕಾರರು ಇಲ್ಲಿದ್ರೋ ಇಲ್ವೋ ಗೊತ್ತಿಲ್ಲ. ಗಟ್ಟಿ ವಸ್ತುಗಳ ಮೇಲೆ ಕೆತ್ತಬಹುದಾದಂಥ ಜನ ನಮ್ಮ ಭರತಖಂಡದಲ್ಲಿ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಪ್ರದೇಶದಲ್ಲಿ ಇದ್ರು ಅವರು. ಯಾಕೆಂದರೆ ಗ್ರೀಕರು ಮತ್ತು ಪರ್ಷಿಯನ್ನರು ಆಗಾಗಲೇ ವಾಸ್ತುಗಳ ಬಗ್ಗೆ ಭಾಳ ಉಳಿ ಮತ್ತು ಸುತ್ತಿಗೆನ ಭಾಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ಅವರು. ಹಾಗಾದ್ರೆ ಶಾಸನಗಳು ಗ್ರೀಕಲ್ಲಿ ಹೆಚ್ಚಾಗಿ ಸಿಗ್ತವೆ. ಹೌದು, ಗ್ರೀಕಲ್ಲಿ ಸಿಕ್ಕಿವೆ, ಬೇಕಾದ್ರೆ ಸಿಕ್ಕಿವೆ. ಗ್ರೀಕಲ್ಲಿ ಎಲ್ಲ ಭಾಳ ಜಾಸ್ತಿ ಸಿಕ್ಕಿವೆ. ಅವೆಲ್ಲ ಈಜಿಪ್ಟಲ್ಲಿ ಸಿಕ್ಕಿವೆ. ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲೆಲ್ಲ ಅವರೆಲ್ಲೆಲ್ಲ ಆಳ್ವಿಕೆ ಮಾಡಿದ್ರೆ ಎಲ್ಲ ಗ್ರೀಕಲ್ಲಿ. ಹೆಂಗೆ ಸರ್ ನಮ್ಮ ಥರದ ಸಂಸ್ಕೃತಿನ ಶಿಲೆ ಮೇಲೇ ಕೆತ್ತಕ್ಕಂಥದ್ದು. ಶಿಲೆ ಮೇಲೇ ಅವರು ಶಾಸನಗಳನ್ನು ಕೆತ್ತಕ್ಕಂಥದ್ದು. ಸೊ ವ್ಯತ್ಯಾಸ ಇದೆ. ಅಂದರೆ ನಮ್ಮಲ್ಲಿರೋ ಕೆಲವು ಏನಂದರೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗಿಂತ ಭಿನ್ನವಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ನಮ್ಮಲ್ಲಿ ಈಗ ದೇವನಾಂ ಪ್ರಿಯದರ್ಶಿ ಅಶೋಕನು ಹೀಗೆ ಹೇಳುತ್ತಾನೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅದೇ ಥರ ಬರುತ್ತೆ. ಈಗ ಶಹನ್ಶಾ ಅಂತ ನಾವೇನು ಹೇಳ್ತೀವಿ, ಚಕ್ರವರ್ತಿಯಾಗಿರ್ತಕ್ಕಂಥ ಚಕ್ರವರ್ತಿಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಡೇರಿಯಸ್ಸನ್ನು ಹೀಗೆ ಹೇಳುತ್ತೇನೆ ಅಂತ ಹೇಳ್ತೇನೆ. ಅದು ಒಕ್ಕಣೆ ಹೆಚ್ಚು ಕಮ್ಮಿ ಅದೇ ಥರನೇ ಬರುತ್ತೆ. ಕಾಪಿ ಒಂಥರ ನಾವು ಈಗ ಕಾಪಿ ಅಂತ ಹೇಳಿದ್ರೆ ಎಲ್ಲರೂ ಕೋಪ ಮಾಡ್ಕೊಳ್ಬೋದು, ಏನು ಈ ಪದ ಬಳಸ್ತಿರಲ್ಲ ಅಂತ. ಅದೇ ಅನುಕರಣೆ ಅನ್ನೋದು ಇದ್ದೇ ಇರುತ್ತೆ. ಒಂದು ಶಾಸನ ಅವ್ರು ಮೊದಲಿಗೆ ನಮಗಿಂತ ಮೊದಲು ಶಾಸನಗಳು ಅವರಲ್ಲಿ ಇತ್ತು. ಗ್ರೀಕಲ್ಲಿ ನಮ್ಮಲ್ಲಿ ಶಾಸನಗಳಿತ್ತು, ಅರಾಮಿಯಲ್ಲಿ ಶಾಸನಗಳು ಬರೆಸಿದ್ರು ತೆಲುಗು ಮೇಲೆ. ಆಮೇಲೆ ಬಟ್ ಮೊಟ್ಟ ಮೊದಲ ಬಾರಿಗೆ ಗಟ್ಟಿ ವಸ್ತುಗಳ ಮೇಲೆ ಶಾಸನ ಬರೆಸ್ತವನು ಅಶೋಕನೇ ಭರತಖಂಡದಲ್ಲಿ. ಅದಕ್ಕಿಂತ ಮೊದಲು ಗಟ್ಟಿಯಾದಂಥ ವಸ್ತುಗಳ ಮೇಲೆ ಶಾಸನ ಬರೆಸಿರಲಿಲ್ಲ, ಕೆತ್ತಿರಲಿಲ್ಲ. ಬಣ್ಣದಲ್ಲಿ ಬರೆದಿರುವ ಚಿತ್ರಗಳು, ಆದರೆ ಕೆತ್ತಿರಲಿಲ್ಲ ಯಾರೂ. ಅಕ್ಷರಗಳನ್ನು ಕೆತ್ತಿದವನು ಗಟ್ಟಿ ವಸ್ತುಗಳ ಮೇಲೆ 2300 ವರ್ಷಗಳ ಹಿಂದೆ ಅಶೋಕನೇ. ಅಂದರೆ ಶಿಲಾಶಾಸನಗಳು ನಮ್ಗೇನಾದರೂ ಸಿಕ್ಕುತ್ತೆ ಅಂದರೆ ಅದು ಅಶೋಕ ಮೊದಲಿಗೆ ಅವನು. ಈಗ ನೀವು ಹೇಳ್ದಾಗಾದ್ರೆ ಪಾಳಿಯಿಂದನೇ ಪ್ರಾಕೃತ ಬಂದಿದ್ದು ಅಂತಾರಲ್ಲ, ಅದು ನೀವು ಹೇಳ್ದಂಗೆ ಸಿಮಿಲಾರಿಟಿ ಇದೆ. ಪಾಳಿಯಿಂದ ಪ್ರಾಕೃತ ಬರಲ್ಲ. ಪ್ರಾಕೃತವೂ ಕೂಡ ಪಾಳಿ ಇವೆಲ್ಲವೂ ಕೂಡ ಜ್ಞಾತಿ ಭಾಷೆಗಳು. ಇನ್ನು ಬೇರೆ ಬೇರೆ ಬರ್ತವೆ. ಅರ್ಧ ಮಾಗಧಿ, ಇನ್ನು ಶೌರಸೇನಿ,
ಹೀಗೆ ಬೇರೆ ಬೇರೆ ಹೌದು. ಭಾಷೆಗಳಲ್ಲೇ ಸ್ವಲ್ಪ ವ್ಯತ್ಯಾಸದೊಡನೆ ಬರ್ತದೆ. ಈಗ ಹಿಂದಿ ಮಾತಾಡೋನು ಮರಾಠಿನೂ ಮಾತಾಡ್ಬೋದು, ಮರಾಠಿ ಮಾತಾಡ್ತಾನೆ ಹಿಂದಿ ಮಾತಾಡ್ತಾನೆ, ಆಮೇಲೆ ಗುಜರಾತಿನೂ ಮಾತಾಡ್ತಕ್ಕಂಥವ್ನು ಹಿಂದಿ ಮಾತಾಡ್ತಾನೆ, ಮತ್ತು ರಾಜಸ್ಥಾನಿಯವನು ಹಿಂದಿ ಮಾತಾಡ್ತಾನೆ. ಏನಂದರೆ ಅವ್ರಿಗೆ ಭಾಳ ಸುಲಭ, ಯಾಕೆಂದರೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ, ಅವ್ರಿಗೆ ವ್ಯಾಕರಣ ಪ್ರಕ್ರಿಯೆ ಒಂದೇ ಇರುತ್ತೆ. ಕರೆಕ್ಟ್. ನಮ್ಮಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ತಮಿಳು ಮಾತಾಡೋರು ಕನ್ನಡ ಮಾತಾಡ್ಬೋದು, ಅಥವಾ ಕನ್ನಡ ಮಾತಾಡ್ತಕ್ಕಂಥವ್ರು ಬೇಗ ತಮಿಳನ್ನು ಅರ್ಥ ಮಾಡ್ಕೊಳ್ತಾರೆ, ಹಾಗೆ ತಮಿಳು ಮಾತಾಡೋರು ಕನ್ನಡವನ್ನು ಅರ್ಥ ಮಾಡ್ಕೊಳ್ತಾರೆ. ಸ್ವಲ್ಪ ತೆಲುಗು ಕನ್ನಡ ಅಂದಾಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದಕ್ಕೆ ಕಾರಣ ಏನೂ ಬೇರೆ ಇದೆ, ಅದಕ್ಕೆ ಅಷ್ಟೇ ಇದು. ಅದರಿಂದ ಒಂದು ಜ್ಞಾತಿ ಭಾಷೆಗಳೊಂದಾಗ ಅದು ಒಂದು ಮೂಲದಿಂದ ಬಂದಂಥ ಭಾಷೆಗಳು, ಅದರಿಂದ ಒಂದಕ್ಕೊಂದು ಸಂಪರ್ಕ ಇರುವಾಗ ಅವು ಹೊಂದಾಣಿಕೆ ಒಂದೇ ರೀತಿಯಲ್ಲಿ ಉಚ್ಚಾರ ಅವೆಲ್ಲ ಇರ್ತವೆ ಅವು. ಸರ್, ಅದು ಈಗ ನಾವು ಈಗ ಬ್ರಾಹ್ಮಿ ಲಿಪಿ ಆಯಿತು, ಪ್ರಾಕೃತ ಭಾಷೆ ಆಯಿತು. ಈಗ ಅದರಲ್ಲೇ ಪ್ರಾಕೃತ ಅಲ್ಲದಲ್ಲೇ ನಾವು ಲಿಪಿಗಳಲ್ಲಿ ಕರೋಷ್ಟಿ ಹೇಳಿದ್ವಿ, ಪಾಳಿ ಹೇಳಿದ್ವಿ. ಅದಾದಮೇಲೆ ಬಂದಂತೂ ನಮ್ಮ ಭಾರತೀಯ ಲಿಪಿಗಳು ಒಂದೊಂದಾಗಿ ನಿಧಾನಕ್ಕೆ ಕವಲು ಹೊಡ್ಕೊಂಡು ಬಂದು ಅದ್ರ ಬಗ್ಗೆ ಕನ್ನಡ ಹೇಗೆ ಬಂತು ಅಂತಲೂ ಮಾತಾಡಿದ್ವಿ. ಈ ಲಿಪಿ ಯಾವಾಗ ಹುಟ್ಟಿತು ಅನ್ನೋದಾದರೆ ಅಟ್ಲೀಸ್ಟ್ ನೀವು ಹೇಳಿದಾಗ ಅದನ್ನು ರೆಕಗ್ನೈಸ್ ಮಾಡಿ ಇದು ಬ್ರಾಹ್ಮಿ ಲಿಪಿ ಅಂತ ಗುರುಸಿ ಒಬ್ಬರು ಕರೆದ್ರು ಅನ್ನೋದ್ರಿಂದ ಶುರು ಮಾಡ್ಬೋದು. ಬಟ್ ಈ ಭಾಷೆಗಳು ಉಗಮ ಅನ್ನೋದಕ್ಕೆ ನಾವು ಹೇಳೋದು ಕಷ್ಟ ಅಲ್ವಾ ಸರ್? ಅದನ್ನು ಭಾಷೆಯ ಉಗಮ ಅನ್ನೋದಿದೆಯಲ್ಲ, ಅದು ಭಾಳ ಕಷ್ಟ ಹೇಳೋದು. ಇಂಥ ಕಾಲಕ್ಕೆ ಉಗಮ ಆಯಿತು ಅಂತ ಹೇಳೋದು ಕಷ್ಟ. ಅದು ಈಗ ಮನುಷ್ಯ ಮಾತು ಕಲಿತಾಗಲೇ ಅದು ಭಾಷೆ. ಅದು ಕರೆಕ್ಟ್. ಮನುಷ್ಯ ಮಾತು ಯಾವಾಗ ಕಲಿತಾನೆ ಅದೇ ಭಾಷೆ, ಅದಕ್ಕೊಂದು ಅರ್ಥ ಕೊಟ್ಟಾಗ. ಬಟ್ ಅಷ್ಟೇ ಹೊರತು ಅದಕ್ಕೊಂದು ಕಾಲ ಹೇಳೋಕ್ಕಾಗೋದಿಲ್ಲ. ಇಷ್ಟೇ ವರ್ಷಗಳಿಂದ ಅವನು ಈ ಭಾಷೆ ಕಲಿತ, ಅಥವಾ ಈ ಭಾಷೆ ಇಷ್ಟು ವರ್ಷಗಳಿಂದ ಹುಟ್ಟಿತು ಎಂತಕ್ಕಂಥ ಹೇಳೋದು ಕಷ್ಟ ಆಗುತ್ತೆ. ಅದು ಹೌದು ಸರ್. ಅದರಿಂದ ಅದು ಭಾಷೆಯ ಒಂದು ಉಗಮ ಇದೆಯಲ್ಲ, ಅದಕ್ಕೆ ಕಾಲ ಹೇಳೋಕ್ಕಾಗೋದಿಲ್ಲ. ಲಿಪಿಗೆ ನಾವು ಹೇಳ್ಬೋದು, ಲಿಪಿಗೆ ದಾಖಲೆ ಇರುತ್ತೆ, ನಾವು ಹೇಳ್ಬೋದು. ಹೌದು. ಬಟ್ ಭಾಷೆಗೆ ದಾಖಲೆ ಹೇಳೋಕ್ಕಾಗೋದಿಲ್ಲ. ಒಂದು ಭಾಷೆಯನ್ನು ಹಿಡಿದಿರ್ತಕ್ಕಂಥ ಒಂದು ಸಾಧನ ಅಷ್ಟೇ ಲಿಪಿ. ಅದರಿಂದ ಭಾಷೆಗೆ ಇಷ್ಟೇ ವರ್ಷ ಆಯಸ್ಸು, ಇಷ್ಟು ವರ್ಷದಿಂದ ಅದು ಹುಟ್ಟಿತು ಅಂತ ಹೇಳೋಕ್ಕಾಗೋದಿಲ್ಲ. ಕರೆಕ್ಟ್. ಅಂದರೆ ಇವಾಗಲೂ ಟ್ರೈಬ್ ಎಲ್ಲ ಇದ್ದಾರೆ. ಹೌದು. ಅವ್ರದ್ದು ಯಾವತ್ತಿನ ಕಾಲದಲ್ಲಿ ಬಂತು ಭಾಷೆ ಅಂದರೆ ನಾವು ಹೇಳೋಕ್ಕಾಗದೇ ಇಲ್ಲ. ಇನ್ನು ಎಷ್ಟೋ ಭಾಷೆಗಳು ನಮಗೆ ಹಿಡಿತಕ್ಕೆ ಸಿಗದೇನೂ ಗೊತ್ತೇ ಇಲ್ಲ, ಅವಿನ್ನೂ ಹಳೆ ಭಾಷೆಗಳಾಗಿ ಇರಬಹುದು. ಸೊ ಈ ಹುಟ್ಟಿನ ಬಗ್ಗೆ ನಾವೀಗ ಒಂದು ಚರ್ಚೆಗಳು ನಡೀತಾ ಇದೆಯಲ್ಲ, ನಮ್ದು ಎಲ್ಲರಿಗಿಂತ ಹಳೆ ಭಾಷೆ. ಈಗ ರಾಜಕೀಯ ಇತಿಹಾಸ ಸಿಕ್ಕದ ಮೂಲಕ ಮಾತ್ರ ನಾವು ಮಾತಾಡ್ತೀವ, ಇಲ್ಲ ಹೆಂಗೆ ಈಗ ತಮಿಳ್ದಾಗಲಿ ಈಗ ಮೊನ್ನೆ ಆದಂಥ ವಿಷಯಗಳನ್ನ ನಾವು ನೋಡಿದಾಗ ಸುಮ್ಮನೆ ಅದು ಅನಾವಶ್ಯಕವಾಗಿ ಹುಟ್ಟಿದಂಥ ಒಂದು ಪ್ರಶ್ನೆ ಆಗಿತ್ತು. ಬಟ್ ಅದನ್ನು ಯಾವ ರೀತಿ ಹೇಳ್ಬೋದು ಸರ್? ಈಗ ಹಿಂದೆ ಚರ್ಚೆಗಳು ನಡೀತಾ ಇದ್ದಂಥ ಸನ್ನಿವೇಶದಲ್ಲಿ ಇವರನ್ನು ಶಂಕರಾಚಾರ್ಯರನ್ನ ದ್ರವಿಡ ಶಿಷ್ಯು ಅಂತ ಕರೆದಿದ್ದಾರೆ. ಅದೇ ಈ ಕಡೆ ಏನು ಅಂತ. ಹಾಗಾದರೆ ಅವನು ಹುಟ್ಟಿದ ಕೇರಳದಲ್ಲಿ ಅಲ್ವಾ, ಅಥವಾ ಕಾಲಟಿ ಅಂತ ಇಟ್ಕೊಳ್ಳೋಣ. ಹೌದು, ಪುರಾಣಗಳ ಪ್ರಕಾರ ಅಥವಾ ಅವರ ಇತಿಹಾಸ, ಅವರ ಚರಿತ್ರೆ ಬರೆದಂಥ ಚರಿತ್ರೆ ಪ್ರಕಾರ ಸೊ ಕರೀತಾರೆ. ಅಂದರೆ ದಕ್ಷಿಣದವನು ಅನ್ನೋ ಅರ್ಥದಲ್ಲಿ ಕರೀತಕ್ಕಂಥದ್ದು. ಒಂದು ದಕ್ಷಿಣದಲ್ಲಿರ್ತಕ್ಕಂಥ ಭಾಷೆಗಳ ಪೈಕಿ ದ್ರಾವಿಡ ಇರ್ತಕ್ಕಂಥದ್ದು. ಸೊ ಈ ದ್ರಾವಿಡ ಅನ್ನೋ ಪದನ ಜಾಸ್ತಿ ಬಳಕೆ ಮಾಡಿದ್ದು ಈ ವಿದೇಶಿಯರೇ, ಅದರಲ್ಲೂ ಕಾಲ್ಡ್ವೆಲ್. ಭಾಷಾ ವಿಜ್ಞಾನ ಬರೆಯುವಾಗ ಕಾಲ್ಡ್ವೆಲ್ರು ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಕರೆದವನು. ಸೊ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂದಾಗ ಅದರಲ್ಲಿ ಎಲ್ಲ ಬರುತ್ತೆ, ಮುಖ್ಯವಾಗಿ ಪಂಚದ್ರಾವಿಡಗಳು. ಅದಲ್ಲದೆ ಉತ್ತರ ಭಾರತ, ಮಧ್ಯ ಭಾರತದಲ್ಲಿ ಮತ್ತು ಇವೆಲ್ಲ ಚೆದರಿದಂತೆ ಅಲ್ಲಲ್ಲಿ ಪಾಕೆಟ್ಸ್ ಇವೆ ಇವತ್ತಿಗೂ. ಸೊ ಇವೆಲ್ಲವೂ ದ್ರಾವಿಡ ಭಾಷೆಗಳ ಗುಂಪಿಗೆ ಬರುತ್ತೆ ಅಂತಕ್ಕಂಥ ಒಂದು ಒಂದು ಇದನ್ನು ಮೊಟ್ಟ ಮೊದಲಿಗೆ ನಮಗೆ ತೋರಿಸ್ಕೊಟ್ಟವನು ಕಾಲ್ಡ್ವೆಲ್ ಅಂತಕ್ಕಂಥ ಒಂದು ಬ್ರಿಟಿಷ್ ಭಾಷಾಶಾಸ್ತ್ರಜ್ಞ. ಆತ ಬರೀತಾನೆ. ವಾಸ್ತವವಾಗಿ ಪಂಚದ್ರಾವಿಡ ಅಂತ ನಾವು ಕರೀತಕ್ಕಂಥದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳ ಮತ್ತು ತುಳುವನ್ನು ಪಂಚದ್ರಾವಿಡ ಅಂತ ಇದನ್ನು ನಾವು ಕರಿತೀವಿ. ಪಂಚದ್ರಾವಿಡ ಭಾಷೆಗಳು ಅಂತ ಇದು ಕರೀತಕ್ಕಂಥದ್ದು. ಸೊ ಇಲ್ಲಿ ಭಾಷೆಗಳನ್ನು ಹೋಲಿಕೆ ತೆಗೆದುಕೊಂಡ ಸನ್ನಿವೇಶದಲ್ಲಿ ತೆಲುಗು ಮತ್ತು ತುಳುಗೆ ಸ್ವಲ್ಪ ಒಂದು ಭಾಷಾ ಇದರಲ್ಲಿ ಪದಗಳಲ್ಲಿ ಇವುಗಳಲ್ಲಿ ಒಂದು ಸಾಮ್ಯತೆ ಇದೆ. ಸ್ವಲ್ಪ ವಿದ್ವಾಂಸರ ಪ್ರಕಾರ ತೆಲುಗು ಮತ್ತು ತುಳು ಭಾಷೆಗೆ ಲಿಪಿಗಲ್ಲ, ತುಳು ಭಾಷೆಗೆ, ಮಾತಾಡೋ ಭಾಷೆಗೆ. ಹಾಗೆ ಕನ್ನಡ ಮತ್ತು ತಮಿಳು ಇದೆಯಲ್ಲ, ಕನ್ನಡ ಮತ್ತು ತಮಿಳು ಭಾಷೆಗೆ ಒಂದು ಸಾಮ್ಯತೆ ಇದೆ. ಏಕೆಂದರೆ ಒಂದು ಆ ವ್ಯಾಕರಣ ಪ್ರಕ್ರಿಯೆಗಳಿರ್ಬೋದು, ಪದಗಳಿರ್ಬೋದು, ಇತ್ಯಾದಿ. ಆದರೆ ಒಂದೇನಾಗುತ್ತೆ, ಇಲ್ಲಿ ಮುಂದೆ ಬರ್ತಾ ಈ ತಾಲವ್ಯೀಕರಣ ಎಂಬತಕ್ಕಂಥದ್ದು ಮತ್ತು ಬೇರೆ ಬೇರೆ ಪ್ರಕ್ರಿಯೆಗಳು ನಡೆದು ಪದಗಳು ವ್ಯತ್ಯಾಸ ಆಗುತ್ತೆ. ತೆನೆ ಅಂತಿದೆ ನಮ್ಮಲ್ಲಿ. ಆ್ಯಕ್ಚುಲಿ ತೆನೆ ಮೂಲ ರೂಪ. ತೆಲುಗಲ್ಲಿ ಎನ್ನು ಅಂತ ಆಗುತ್ತೆ, ಅದು ಸ್ವರಕ್ಕೆ ಬರುತ್ತೆ, ತಕರ ಸ್ವರ ಆಗುತ್ತೆ ಅದು. ಸೊ ಹಾಗೆ ತೂಗು ನಾವು ಹೇಳ್ತೀವಿ, ತೂಗು ಇಯಾಲೆ ಅಂತ ಹೇಳ್ತೀವಿ, ತೂಗು ಅಂತ. ಇನ್ನು ಈ ಬೇರೆ ಭಾಷೆಗಳಲ್ಲಿ ಊಗು ಅಂತಿದೆ. ಸೊ ಈ ಥರ ಭಾಷೆಗಳು ಮೂಲ ದ್ರಾವಿಡವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ಹೋದಂಥ ಸನ್ನಿವೇಶದಲ್ಲಿ ಎಲ್ರಿಗೂ ಮೂಲ ಒಂದಿದೆ ಭಾಷೆಯಲ್ಲಿ. ಆ ಭಾಷೆಯಿಂದ ಎಲ್ಲ ಕವಲು ಹೊಡೆದು ಕಾಲಕ್ಕೆ ಈ ಭೌಗೋಳಿಕ ಸನ್ನಿವೇಶಗಳ ಕಾರಣದಿಂದ, ರಾಜಕೀಯ ಸನ್ನಿವೇಶಗಳ ಕಾರಣದಿಂದ ಅಕ್ಸೆಂಟ್ಗಳ ವ್ಯತ್ಯಾಸ ಆಗ್ತಾ ಹೋಗುತ್ತೆ.
ಈಗ ಉದಾಹರಣೆಗೆ ನಾವು ಕನ್ನಡದಲ್ಲಿ ತಗೊಳ್ಳಿ. ಕನ್ನಡದಲ್ಲಿ ಇವತ್ತು ರಾಜಕೀಯವಾಗಿ ಬೇರೆ ಬೇರೆ ಆಗಿದ್ದಕ್ಕೆ, ಭೌಗೋಳಿಕವಾಗಿ ಬೇರೆ ಬೇರೆ ಆಗಿದ್ದಕ್ಕೆ ನಿಮಗೆ ನೋಡಿ, ಈ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆ, ನಮ್ಮ ಭಾಷೆ, ನಮ್ಮ ಹಳೆ ಮೈಸೂರಿನ ಭಾಷೆ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ. ಹಾಗೆ ನೀವು ಸ್ವಲ್ಪ ಗುಲ್ಬರ್ಗ ಕಡೆ ಹೋದಾಗ ಗುಲ್ಬರ್ಗ ಕಡೆ ಮಾತಾಡ್ತಕ್ಕಂಥ ಭಾಷೆ ಕನ್ನಡ ಅದೇ ಕನ್ನಡನೇ ಅದನ್ನು, ಆದರೆ ಅದಕ್ಕೂ ನೀವು ಧಾರವಾಡ ಕನ್ನಡಕ್ಕೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಯಾಕೆಂದರೆ ರಾಜಕೀಯ ಕಾರಣಗಳು ಮತ್ತು ಭೌಗೋಳಿಕ ಕಾರಣಗಳ ಕಾರಣ ಇದೆ. ಹಾಗೆ ನೀವು ಘಟ್ಟದ ಕೆಳಗೆ ಇಳಿದ್ರೆ ಘಟ್ಟದ ಕೆಳಗೆ ಮಾತಾಡ್ತಕ್ಕಂಥ ಕಾರಣನೇ ಒಂಥರ ಇರುತ್ತೆ. ಯಾಕೆಂದರೆ ಅದು ಈ ರಾಜಕೀಯ ಕಾರಣ, ನಾನು ಹೇಳಿದಾಗ ರಾಜಕೀಯ ಮತ್ತು ಭೌಗೋಳಿಕ ಈ ಎರಡೂ ಕಾರಣಗಳಿಂದ ಜನರು ಬೇರೆ ಬೇರೆ ಆದಂಥ ಸನ್ನಿವೇಶದಲ್ಲಿ ಭಾಳ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಈಗ ಆಮೇಲೆ ಕೆಲವನ್ನ ನಾವು ಬಿಡ್ತಾ ಹೋಗ್ತೀವಿ, ಕಾಲದಿಂದ ಕಾಲಕ್ಕೆ ಕೆಲವು ಅಕ್ಷರಗಳನ್ನೇ ಬಿಡ್ತಾ ಹೋಗ್ತೀವಿ, ಕೆಲವು ಸೌಂಡ್ಗಳನ್ನು, ಕೆಲವು ಶಬ್ದಗಳನ್ನು ನಾವು ಬಿಡ್ತಾ ಹೋಗ್ತೀವಿ. ಈಗ ರಳ ಮತ್ತು ರ ಶಕಟ್ರೇಪ ನಮ್ಮಲ್ಲಿಲ್ಲ, ತಮಿಳಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ಇದು ಬರವಣಿಗೆಯಲ್ಲಿ ಇದೆ. ಅವರು ಭಾಳ ಬಲಾತ್ಕಾರವಾಗಿ ಉಚ್ಚಾರ ಮಾಡಿ ಹೇಳ್ತಾರೆ ಅದನ್ನು, ರಳ ಅನ್ನ ಕುಮುಜಿ ಅಂತ. ಮಲಯಾಳದವರು ಹೇಳ್ತಾರೆ ಕುಮುಜಿ ಅಂತ. ರಳವನ್ನು ನಾವು ಬಿಟ್ವಿ, ಅದನ್ನು ಲಕಾರವಾಗಿ ಬದಲಾಯಿಸ್ಕೊಂಡ್ವಿ. ಕೆಲವು ಕಡೆ ಡಕಾರವಾಯಿತು, ಕೆಲವು ಕಡೆ ಬೇರೆ ಬೇರೆ ಅಕ್ಷರವಾಗಿ ಅದು ಇದಾಯಿತು. ತೆಲುಗಿನವರು ಬಿಟ್ಬಿಟ್ರು, ತೆಲುಗಲ್ಲೂ ಭಾಷೆಯಲ್ಲೂ ಕೂಡ ಅದು ಈಗ ಲಕಾರ ಇಲ್ಲ. ಅದು ಕೆಲವು ಕಡೆ ಅದು ಇದು ಬಟ್ಟಿ, ಈಗ ಪೊಳಲ್ ಅನ್ನೋ ಕಡೆ, ಪೊಳಲ್ ಅಂದರೆ ಪಟ್ಟಣ ಅಂತ, ಅದು ಅದೇ ರಳ ಬರುತ್ತೆ. ಅಲ್ಲಿ ಬಟ್ಟಿ ಪ್ರೋಲು ಆಗ್ಬಿಡುತ್ತೆ, ಅದು ಪ್ರೋಲು ಆಯ್ತು ಅಲ್ಲಿ, ಪ್ರೋಲಯ ವೇಮ ಅಂತ, ಬಟ್ಟಿ ಪ್ರೋಲು ಈ ಥರ ಪ್ರೋಲು ಅಂತ ರಕಾರ ಬಂದ್ಬಿಡುತ್ತೆ, ಅಲ್ಲಿ ರಕಾರವಾಗಿ ಬಂದ್ಬಿಡುತ್ತೆ ಅದು ರಳ. ಆಮೇಲೆ ಕೊಳಲು ಅಲ್ಲಿ ಇದು ಕ್ರೊತ್ತ ಅಂತ ಬಂತು. ಪೊಳಲ್ ಅನ್ನೋದೇ ಇದೆ ರಕಾರವಾಗಿ ಪರಿವರ್ತನೆ ಆಯಿತು. ಬಟ್ ಅದೇ ಕನ್ನಡದಲ್ಲಿ ಅದು ಲಕಾರವಾಗಿತ್ತು. ತಮಿಳುನಾಡಿನಲ್ಲೂ ಕೂಡ ಇವರೆಲ್ಲ ಹೇಳ್ಕೊಳ್ತಾರೆ ನಾವು ತಮಿಳಲ್ಲೆಲ್ಲ ರಳ ಬಳಕೆಯಲ್ಲಿದೆ ಅಂತ. ಕೆಲವು ಕಡೆ ಬರವಣಿಗೆಯಲ್ಲಿ ಬಳಕೆಯಲ್ಲಿದೆ, ಅದರ ಉಚ್ಚಾರ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆನೇ ಮಾಡ್ತಾರೆ. ನಾನು ಅದನ್ನು ಗಮನಿಸಿದ್ದೀನಿ. ಶೀರ್ಗಾಳಿ ಕಡೆ ಹೋದಾಗ ಅವರು ಆ ರಳವನ್ನು ಬೇರೆ ಥರ ಉಚ್ಚಾರ ಮಾಡ್ತಾರೆ. ಹಾಗೆ ಮದ್ರಾಸಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಉಚ್ಚಾರ ಮಾಡ್ತಕ್ಕಂಥ ಉಚ್ಚಾರಣೆ ಬೇರೆ. ರಾಜಕಾರಣಿಗಳು ಆ ತಮಿಳನ್ನು, ಆ ಗ್ರಂಥಸ್ಥ ತಮಿಳನ್ನು ಮಾತಾಡೋಕೆ ಪ್ರಯತ್ನ ಪಡ್ತಾರೆ ಅವರು ರಾಜಕಾರಣಿಗಳು. ನೀವು ಅದಕ್ಕೆ ನೋಡಿ, ಆ ತಮಿಳು ರಾಜಕಾರಣಿಗಳು ಮಾತಾಡ್ತಕ್ಕಂಥ ತಮಿಳು ನಮ್ಗೆ ಅರ್ಥವಾಗೋದಿಲ್ಲ. ಅದೇ ಸಿನಿಮಾ ತಮಿಳು ನಮ್ಗೆ ಅರ್ಥವಾಗುತ್ತೆ. ಸಿನಿಮಾ ತಮಿಳು ನಮ್ಗೆ ಅರ್ಥವಾಗುತ್ತೆ. ಯಾಕೆಂದರೆ ಅದು ಜನರು ಮಾತಾಡ್ತಕ್ಕಂಥ ಭಾಷೆಯನ್ನು ಅವನು ಹಿಡಿದಿರ್ತಾನೆ, ಸಿನಿಮಾ ಕಲಾವಿದನಾಗಿ ಅವನು. ಅದೇ ರಾಜಕಾರಣಿಗಳು ಮಾತಾಡ್ತಕ್ಕಂಥ ತಮಿಳನ್ನು ನಮ್ಗೆ ಅರ್ಥ ಆಗೋದಿಲ್ಲ. ಅದೇ ತಮಿಳು ಜನ ಅದನ್ನು ಬಯಸ್ತಾರೆ ಅದನ್ನು. ಈಗ ಬೆಂಗಳೂರಿನಲ್ಲಿ ಅದೇ ರಳ ಗಾ ಆಗಿದೆ, ಅಲ್ಲಿ ಅದೇ ರಳ ಗಕಾರವಾಗಿದೆ. ಮಗೆ ಬಂದುಡಿಸಿ ಅಂತೀವಿ ನಾವು. ಅದೇ ಮಳೆ ಬಂದ್ಬಿಡ್ತು ಅನ್ನೋದನ್ನು ಇಲ್ಲಿ ನಮ್ಮ ಇಲ್ಲಿ ಇದ್ದಾರೆ ತಮಿಳ್ನವರು, ಇಲ್ಲಿ ಯಾರು ಮಳೆ ಬಂದಿಡಿಸಿ ಅಂತ ಹೇಳಿದ್ರು, ಮಗೆ ಬಂದಿಡಿಸಿ ಅಂತಾರೆ. ಸೊ ಹೀಗೆ ಅವರಲ್ಲೂ ಕೂಡ ಅದು ವ್ಯತ್ಯಾಸ ಆಗ್ತಾ ಇದೆ. ಆದರೆ ಅವ್ರು ಯಾರು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಅವರು ಅದನ್ನು ನಮ್ಮದು ರಳ ಇದೆ ಅನ್ನೋ ಥರದಲ್ಲಿ ವಾದಿಸ್ತಾ ಹೋಗ್ತಾರೆ. ಯಾವತ್ತೂ ಇದ್ದಂಗೆ ಇರೋದಿಲ್ಲ. ಅದು ನಾನಾ ಕಾರಣಗಳಿಗಾಗಿ ಸೌಂಡ್ಸ್ ಏನಿದೆ, ಈ ಶಬ್ದಗಳು, ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದು ಹಾಗೆ ಅಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಮತ್ತು ಪಂಚದ್ರಾವಿಡದಲ್ಲಿ ಯಾವ್ದು ಮೊದಲು ಯಾವ್ದು ನಂತರ ಅಂತಲ್ಲ, ಇವೆಲ್ಲವೂ ಕೂಡ ಒಂದು ಕವಲಲ್ಲೇ ಬಂದು ಒಂದು ಕವಲುಗಳಾಗಿ ಹೊಡ್ಕೊಂಡು ಬೇರೆ ಬೇರೆ, ನಾನು ಹೇಳಿದ ರಾಜಕೀಯ ಕಾರಣಗಳಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಅವು ಹೊಡೆದೋಗ್ತವೆ. ನಮಗೆ ಕರ್ನಾಟಕ ದೇಶಕ್ಕೆ ಪ್ರಾಬ್ಲಮ್ ಇದು ಮತ್ತು ತಮಿಳಿಗೆ ಬಂದಿರತಕ್ಕಂಥ ಅಡ್ಡ ಅಂದರೆ ತಳಗಡೆ ಬರ್ತಕ್ಕಂಥ ನೀಲಗಿರಿ ಬೆಟ್ಟಗಳ ಸಾಲು ಇದೆಯಲ್ಲ, ಅದು ಅವ್ರು ನಮ್ಮ ಇಬ್ಬರನ್ನು ಬೇರ್ಪಡಿಸಿದೆ. ಅದು ತಮಿಳ್ನಾಡನ್ನ ಮತ್ತು ಕರ್ನಾಟಕವನ್ನು ಬೇರ್ಪಡಿಸಿದೆ. ಅದು ನಾವು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ವಯ ಕಂಚಿನೇ ಹೋಗ್ಬೇಕಾಯ್ತು ನಾವು, ಅಥವಾ ಪೂರ್ವ ಜಿಲ್ಲೆ ಇದು ಕೋಲಾರ ಜಿಲ್ಲೆಗೆ ಹೋಗಿ ಕೋಲಾರ ಜಿಲ್ಲೆಯಿಂದ ಕೆಳಗಿಳಿಬೇಕಾಯ್ತು. ಯಾಕೆಂದರೆ ಅಲ್ಲಿ ಕಾಡು ಇರಲಿಲ್ಲ. ದಕ್ಷಿಣದಲ್ಲಿ ಕಾಡಿತ್ತು. ಈಗ ನಮಗೆ ಅವರಿಗೆ ವ್ಯತ್ಯಾಸ ಇತ್ತು, ಭಾಳಷ್ಟು ವ್ಯತ್ಯಾಸ. ಹೀಗಾಗಿ ಭಾಷೆಗಳ ವ್ಯತ್ಯಾಸ ಆಗೋದಕ್ಕೆ ಇದು ಕಾರಣ. ಯಾವ್ದು ಮೊದಲು ಯಾವ್ದು ನಂತರ ಹೇಳ್ತಕ್ಕಂಥದ್ದು ನಾವು ಅಷ್ಟು ಸಾಧು ಅಲ್ಲ. ಅದು ಇದು ಮೊದಲು ಬಂತು, ಇದರಿಂದ ಇದಾಯಿತು, ಇದರಿಂದ ಇದು ಬಂತು ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಅದೊಂದು ಸುಮ್ಮನೆ ಒಣ ಪ್ರತಿಷ್ಠೆ ಅಷ್ಟೇ, ನಾವು ಹೇಳಬೇಕಷ್ಟೇ, ನಮ್ಮಿಂದ ಬಂದು. ಸೊ ದ್ರವಿಡನೇ ದಮಿಳ ಆಯಿತು, ದಮಿಳನೇ ತಮಿಳು ಆಯಿತು, ತಮಿಳನೇ ತಿಗಳ ಆಯಿತು. ನಮ್ಮ ಕನ್ನಡ ಕಾವ್ಯಗಳಲ್ಲಿ ಬಂದಿರತಕ್ಕಂಥದ್ದು ತಿವಳನೇಂ ಕಡೆಗೊಂಡನು, ತಿವಳನೇಂ ಕಾವೇರಿಯಂ ಕಡೆಗೊಂಡನು ಅಂತ ಬರುತ್ತೆ. ಅಶೋಕನೇ ಹೇಳ್ತಾನೆ, ಚೋಡ, ಪಾಡ, ಸತ್ಯಪುತ ಇವೆಲ್ಲವೂ ಕೂಡ ನನ್ನ ಗಡಿಯಲ್ಲಿರ್ತಕ್ಕಂಥ ನಾಡುಗಳು ಅಂತ ಹೇಳ್ಕೊಳ್ತೇನೆ. ನಾವು ತುಳುರು ಉಲ್ಲೇಖ ಶಾಸನಗಳಲ್ಲಿ ಬರುತ್ತೆ, ಮತ್ತು ಕಾವ್ಯಗಳಲ್ಲೂ ಬರುತ್ತೆ. ಈವನ್ ಭರತೇಶ್ ವೈಭವದಲ್ಲೂ ಕೂಡ ತುಳುವರು ಉಲ್ಲೇಖ ಬರುತ್ತೆ ಅದೆಲ್ಲ. ಬಟ್ ತುಳುವರು ಇದ್ದರು, ಅವ್ರ ಭಾಷೆನೇ ಇತ್ತು. ಆದರೆ ಅದಕ್ಕೆ ಬರವಣಿಗೆ ರೂಪ ಕೊಟ್ಟಿದ್ದು, ಬರವಣಿಗೆಗೆ ತಗೊಂಡಿದ್ದು ತೀರಾ ಲೇಟ್. ಕರ್ನಾಟಕದ ಬಾರ್ಡಲ್ಲಿ ಬರ್ತಕ್ಕಂಥ ಕೊಂಕಣಿಗರ ಒಂದು ಭಾಷೆಗೆ ಅವ್ರಿಗೆ ಮೊದಲು ಕನ್ನಡನೇ ತಗೊಂಡಿದ್ರು. ಅವರಿಗೆ
ತಮ್ಮದೇ ಆದಂಥ ಲಿಪಿ ಅಂತ ಇರಲಿಲ್ಲ. ಕಾಕತೀಯರ ಕಾಲದಿಂದ ಆಚೆಗೆ ಆದಂಥ ಒಂದು ಬೆಳವಣಿಗೆ. ತೆಲುಗು ಮತ್ತು ಕನ್ನಡ ಬೇರೆ ಬೇರೆ ಆಗಿದ್ದು ಆ ಕಾಲಕ್ಕೆ. ಅಲ್ಲಿವರೆಗೂ ಒಂದೇ ಲಿಪಿ ಇದ್ದಿದ್ದದು. ಶ್ರೀ ವೈಷ್ಣವ ಪಂಥ ಏನಿದೆ, ಶ್ರೀ ವೈಷ್ಣವ ಪಂಥದ ಜೊತೆಲೆ ತಮಿಳು ಬಂದ್ಬಿಡುತ್ತೆ ನಮಗೆ. ಸೊ ಈಗ ಈ ಶ್ರೀ ವೈಷ್ಣವರು ಎಲ್ಲೆಲ್ಲಿ ನೆಲೆಗೊಳ್ತಾರೆ ಅಲ್ಲೆಲ್ಲ ತಮಿಳು ಅಲ್ಲಿ ಉಳ್ಕೊಂಡು ಬಿಡುತ್ತೆ.